ಹೈ ಫ್ರೆಂಡ್ಸ್, ಫಾರೆಸ್ಟ್ ನಲ್ಲಿ ಟ್ರಾವೆಲ್ ಮಾಡುವ ಎಲ್ಲರೂ ಖಂಡಿತ ಸಿಂಹವನ್ನ ನೋಡಬೇಕು ಅನ್ಕೊಳ್ತಾರೆ. ಆದ್ರೆ ಒಂದು ವೇಳೆ ಆ ಸಿಂಹವನ್ನ ಸಮೀಪದಿಂದ ನೋಡಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದು ಆಲೋಚಿಸಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಘಟನೆಗಳ ಬಗ್ಗೆ ನೋಡೋಣ ಬನ್ನಿ. ಈ ವಿಡಿಯೋಸ್ ನ ನೋಡಿದ್ರೆ ಖಂಡಿತ ಭಯವಾಗುತ್ತೆ. ಸಾವು ಬದುಕಿನ ಮಧ್ಯೆ ಕೇವಲ 1 ಇಂಚ್ ದೂರ ಮಾತ್ರ ಇರುತ್ತೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಈ ವಿಡಿಯೋದಲ್ಲಿ ಒಂದು ಕಾರು ಸಿಂಹದ ಪಕ್ಕದಲ್ಲಿ ಹೋಗ್ತಾ ಇದೆ. ಈ ವಿಡಿಯೋವನ್ನ ಸೌತ್ ಆಫ್ರಿಕಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಕಾರಲ್ಲಿ ಕುಂತ್ಕೊಂಡಿರೋ ಟೂರಿಸ್ಟ್ ಆ ಸಿಂಹವನ್ನ ನೋಡ್ತಾ ಇರ್ತಾರೆ. ನಿಜಕ್ಕೆ ಆ ಸಿಂಹ ತುಂಬಾ ಪ್ರಶಾಂತವಾಗಿರುತ್ತೆ. ಅದು ಸೈಲೆಂಟ್ ಆಗಿರೋದ್ರಿಂದ ಟೂರಿಸ್ಟ್ ಅದನ್ನ ಫಾಲೋ ಮಾಡ್ತಾರೆ. ಅವರು ಕಾರ್ ಡೋರ್ ನ ತೆಗೆದು ಆ ಸಿಂಹದ ವಿಡಿಯೋವನ್ನ ತೆಗಿಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅಲ್ಲಿಯವರೆಗೂ ಆ ಸಿಂಹ ಟೂರಿಸ್ಟ್ ಗಳನ್ನ ನೋಡಿಲ್ಲ. ಯಾವಾಗ ಆ ಸಿಂಹ ಕಾರ್ನ ನೋಡುತ್ತೆ, ಅದು ಒಂದೇ ಕ್ಷಣದಲ್ಲಿ ಗರ್ಜಿಸುತ್ತೆ. ಅದನ್ನ ನೋಡಿ ಆ ಕಾರಲ್ಲಿರೋ ಜನರು ಭಯ ಪಡ್ತಾರೆ. ಅದನ್ನ ಫಾಲೋ ಮಾಡೋದನ್ನ ಬಿಡ್ತಾರೆ. ಫ್ರೆಂಡ್ಸ್, ಇಲ್ಲಿಯವರೆಗೂ ನೋಡಿದ ಎಲ್ಲಾ ವಿಡಿಯೋಗಳಲ್ಲಿ ಟೂರಿಸ್ಟ್ ಎಲ್ಲರೂ ಕಾರ್ ಒಳಗೆ ಇದ್ರು. ಆದ್ರೆ ಈ ವಿಡಿಯೋದಲ್ಲಿ ಇರುವವರು ಕಾರ್ ಕಿಟಕಿಯ ಮೂಲಕ ಹೊರಗೆ ನೋಡ್ತಾ ಇದ್ದಾರೆ. ಅವರು ಅಲ್ಲಿ ಮಲ್ಕೊಂಡಿರೋ 2 ಸಿಂಹಗಳನ್ನ ನೋಡ್ತಾರೆ. ಅವು ತಮ್ಮ ಪಾಡಿಗೆ ಪ್ರಶಾಂತವಾಗಿ ಮಲ್ಕೊಂಡಿವೆ. ಒಂದು ವೇಳೆ ಅವುಗಳಿಗೆ ಕೋಪ ಬಂದ್ರೆ ತಕ್ಷಣ ದಾಳಿ ಮಾಡ್ತವೆ. ಇನ್ನು ಈ ಹುಡುಗ ಆ ಸಿಂಹವನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ತನ್ನ ಕ್ಯಾಮೆರಾದಲ್ಲಿ ಸಿಂಹದ ಫೋಟೋವನ್ನ ತೆಗಿತಾ ಇದ್ದಾನೆ. ಆದ್ರೆ ಸಡನ್ಲಿ ಸಿಂಹ ಅವನ ಮೇಲೆ ಗರ್ಜಿಸುತ್ತೆ. ನಿಜಕ್ಕೆ ಸಿಂಹದ ಬಾಲ ಕೆಳಗೆ ಬಾಗಿದ್ರೆ ಅವು ದಾಳಿ ಮಾಡ್ಲಿಕ್ಕೆ ಸಿದ್ಧವಿಲ್ಲ ಎಂದು ಅರ್ಥ. ಅದಕ್ಕೆ ಕಾಡಿನಲ್ಲಿ ಪ್ರಯಾಣಿಸುವಾಗ ಕಾರ್ ಕಿಟಕಿಗಳನ್ನು ತೆಗೆಯಬಾರದು ಅಂತ ಹೇಳೋದು. ಟೂರಿಸ್ಟ್ಗಳು ಸಿಂಹವನ್ನ ನೋಡ್ಲಿಕ್ಕೆ ಕಾಡೆಲ್ಲ ಸುತ್ತಾಡ್ತಾರೆ. ಸಿಂಹವನ್ನ ನೋಡಿದ್ರೆ ಸಾಕು ಕಾರ್ನ ನಿಲ್ಲಿಸಿ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸಿಂಹ ಮಳೆ ನೀರನ್ನ ಕುಡಿಯುತ್ತಿದೆ. ಕಾರಲ್ಲಿ ಕುಂತ್ಕೊಂಡಿರುವ ವ್ಯಕ್ತಿಗಳು ಆ ದೃಶ್ಯವನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಆ ಸಿಂಹ ಯಾವಾಗ ಭಯಂಕರವಾಗಿ ಬದಲಾಗುತ್ತೆ ಎಂದು ಸ್ವಲ್ಪ ಭಯವೂ ಸಹ ಇದೆ. ಸ್ವಲ್ಪ ಸಮಯದ ನಂತರ ಕಾರ್ ಸುತ್ತಲೂ 4 ಸಿಂಹಗಳು ಬರ್ತವೆ. ಆ ಸಿಂಹಗಳು ಕಾರಲ್ಲಿರೋ ಪ್ರಯಾಣಿಕರನ್ನ ನೋಡ್ತಿವೆ. ಆಗಲೇ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಆ ಸಿಂಹಗಳಲ್ಲಿ ಒಂದು ಸಿಂಹ ಕಾರ್ ಡೋರ್ ನ ತೆಗಿಲಿಕ್ಕೆ ಪ್ರಯತ್ನಿಸುತ್ತೆ. ಈ ವಿಷಯವನ್ನ ಗಮನಿಸಿದ ಕಾರ್ ಡ್ರೈವರ್ ತಕ್ಷಣ ಮುಂದಕ್ಕೆ ಹೋಗ್ತಾನೆ. ಆ ಸಿಂಹಗಳು ಅಷ್ಟು ಸುಲಭವಾಗಿ ಕಾರ್ನ ಬಿಡೋದಿಲ್ಲ. ಆ ಕಾರ್ ಕಾಡಿನ ಆಚೆ ಹೋಗೋವರೆಗೂ ಆ ಸಿಂಹಗಳು ಅದನ್ನ ಬೆನ್ನಟ್ಟುತ್ತವೆ. ಫ್ರೆಂಡ್ಸ್, ಸಿಂಹವನ್ನ ಕಾಡಿಗೆ ರಾಜ ಎಂದು ಹೇಳ್ತೇವೆ. ಕಾಡಿನಲ್ಲಿ ಪ್ರತಿಯೊಂದು ಪ್ರಾಣಿಯ ಮೇಲೆ ಸಿಂಹದ ದಬ್ಬಾಳಿಕೆ ಇರುತ್ತೆ. ನಮಗೆ ಎಷ್ಟೇ ಮುಖ್ಯವಾದ ಕೆಲಸ ಇದ್ರೂ ಕೂಡ ನಮ್ಮ ಮುಂದೆ ಸಿಂಹ ಇದ್ರೆ ಅದನ್ನ ನೋಡ್ಲಿಕ್ಕೆ ಕೆಲವು ಕ್ಷಣ ಕಾಯುತ್ತೇವೆ. ಸಿಂಹದ ಗುಂಪು ರೋಡ್ ಮೇಲೆ ಇದ್ರೆ ಅದು ಒಂದು ದೇಶದ ಆರ್ಮಿ ತರ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ರೋಡ್ ಮೇಲಿರುವ ಕಾರ್ ಮೇಲೆ ಒಂದು ಸಿಂಹ ದಾಳಿ ಮಾಡುತ್ತೆ. ಆದ್ರೆ ಅದೃಷ್ಟವಶಾತ್ ಅವರು ಕಾರ್ ವಿಂಡೋನ ತೆಗೆದಿಲ್ಲ. ಇಲ್ಲದಿದ್ರೆ ಅವರನ್ನ ಬೇಟೆಯಾಡಿ ತಿನ್ನುತ್ತಿತ್ತು. ಆಕ್ಚುಲಿ ಅವುಗಳಿಗೆ ಕಾಡಿನಲ್ಲಿ ಮನುಷ್ಯರನ್ನ ಕಂಡ್ರೆ ತುಂಬಾ ಕೋಪ ಬರುತ್ತೆ. ಆ ಕಾರಣಕ್ಕೇನೆ ಅವು ಮನುಷ್ಯನ ಮೇಲೆ ದಾಳಿ ಮಾಡ್ಲಿಕ್ಕೆ ನೋಡ್ತಿವೆ. ಕಾಡಿನಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರು ಸಿಂಹವನ್ನ ನೋಡಬೇಕು ಅನ್ಕೊಳ್ತಾರೆ. ಆದ್ರೆ ತುಂಬಾ ಕಡಿಮೆ ಜನರಿಗೆ ಸಿಂಹಗಳು ಕಾಣಿಸ್ತವೆ. ಕೆಲವೊಮ್ಮೆ ತುಂಬಾ ಸಮೀಪದಿಂದ ನೋಡಬಹುದು. ಈ ವಿಡಿಯೋದಲ್ಲಿ ಒಂದು ಸಿಂಹ ಕಾರಿಂದ ಇರೋ ಕಾರ್ ಟೈರ್ ನ ಹಿಡಿದುಕೊಂಡು ಎಳಿತಾ ಇದೆ. ಅದನ್ನ ನೋಡಿದ ಡ್ರೈವರ್ ಭಯದಿಂದ ಕಾರ್ನ ಮುಂದಕ್ಕೆ ತೆಗೆದುಕೊಳ್ತಾನೆ. ಆದ್ರೂ ಸಹ ಅದು ಬಿಡೋದಿಲ್ಲ. ಅದು ಕಾರ್ನೇ ಹಿಂದಕ್ಕೆ ಎಳಿತಾ ಇರುತ್ತೆ. ಇಲ್ಲಿ ಒಳ್ಳೆ ವಿಷಯ ಏನಂದ್ರೆ ಟೈರ್ ಬದಲು ಮನುಷ್ಯನನ್ನ ಹಿಡಿದುಕೊಂಡಿಲ್ಲ, ಅಷ್ಟೇ ಸಾಕು. ಈ ವಿಡಿಯೋದಲ್ಲಿ ಸಿಂಹಗಳು ಕೋಣಗಳ ಮೇಲೆ ದಾಳಿ ಮಾಡ್ತವೆ. ಆಗ ಆ ಕೋಣಗಳು ರೋಡ್ ಮೇಲೆ ಬರ್ತವೆ. ಅಷ್ಟರಲ್ಲೇ ಒಂದು ಕಾರ್ ಅಲ್ಲಿಗೆ ಬರುತ್ತೆ. ಆ ಕೋಣಗಳಿಗೆ ಡಿಕ್ಕಿ ಹೊಡೆಯೋದ್ರಿಂದ ಆ ಕಾರ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಕಾಡಲ್ಲಿ ಪ್ರಯಾಣಿಸುವಾಗ ನಿಧಾನಕ್ಕೆ ಕಾರ್ ವಿಂಡೋಸ್ ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ಕಾಡು ಪ್ರಾಣಿಗಳು ತುಂಬಾ ಬಲಶಾಲಿ ಮತ್ತು ಕ್ರೂರವಾಗಿರ್ತವೆ. ಇವುಗಳಿಂದ ದೂರವಿರುವುದು ಅಷ್ಟೇ ಅಲ್ಲದೆ ಎಚ್ಚರಿಕೆಯಿಂದ ಇರಬೇಕು. ಆಕ್ಚುಲಿ ಸಿಂಹಗಳು ಮನುಷ್ಯನ ಕಾರ್ ಹತ್ತಿರ ತುಂಬಾ ಉತ್ಸಾಹದಿಂದ ಬರ್ತವೆ. ಆಲ್ಮೋಸ್ಟ್ ಇವು ಕಾರ್ ಹತ್ತಿರನೇ ಸುತ್ತಾಡ್ತಾ ಇರ್ತವೆ. ಈ ವಿಡಿಯೋದಲ್ಲಿ ಒಂದು ಸಿಂಹ ಕಾರ್ ಗ್ಲಾಸ್ ಹತ್ತಿರ ವಿಂಡೋ ಹತ್ರ ಬರುತ್ತೆ. ಅದು ಕಾರ್ ಹತ್ತೋದಕ್ಕೆ ಪ್ರಯತ್ನಿಸುತ್ತೆ. ಸೈಡ್ ಮಿರರ್ ನ ತಿನ್ನೋದಕ್ಕೆ ಪ್ರಯತ್ನಿಸುತ್ತೆ. ಕಾರಲ್ಲಿರೋ ವ್ಯಕ್ತಿ ಕಾರ್ನ ಸ್ಟಾರ್ಟ್ ಮಾಡದೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾನೆ. ಆ ಸಿಂಹ ಅಲ್ಲಿಂದ ಹೋಗೋವರೆಗೂ ಆ ಕಾರ್ನ ಸ್ಟಾರ್ಟ್ ಮಾಡೋದಿಲ್ಲ. ಆದ್ರೆ ಸೈಡ್ ಮಿರರ್ ನ ತಿಂದ ನಂತರ ಸಿಂಹ ಕಾರ್ ಒಳಗೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಈ ಪ್ರಪಂಚದಲ್ಲಿ ತುಂಬಾ ಜನ ಸಿಂಹವನ್ನ ತುಂಬಾ ಸಮೀಪದಿಂದ ನೋಡ್ಬೇಕು ಅನ್ಕೊಳ್ತಾರೆ. ಆದ್ರೆ ಯಾರು ಸಿಂಹವನ್ನ ಸಮೀಪದಿಂದ ನೋಡ್ತಾರೆ ಅವರು ಖಂಡಿತ ಈ ರೀತಿ ಕಿಟಕಿ ಒಳಗಡೆಯಿಂದ ನೋಡ್ಬೇಕು. ಇಲ್ಲವಾದಲ್ಲಿ ಸಾವು ಗ್ಯಾರಂಟಿ. ಸಿಂಹವನ್ನ ಸಮೀಪದಿಂದ ನೋಡುವುದು ಒಂದು ಅದ್ಭುತವಾದ ವಿಷಯ. ಹಾಗೆ ಅದರಿಂದ ತಪ್ಪಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟ. ಕೆಲವೊಮ್ಮೆ ಇವುಗಳಿಗೆ ಟೂರಿಸ್ಟ್ ಗಳನ್ನ ನೋಡಿದ್ರೆ ಸಾಕು ತುಂಬಾ ಕೋಪ ಬರುತ್ತೆ. ತುಂಬಾ ಸಲ ಇವು ಮನುಷ್ಯನ ಮೇಲೆ ದಾಳಿ ಮಾಡಿ ಅವರನ್ನ ಸಾಯಿಸಲು ನೋಡ್ತವೆ.
ಸಿಂಹಕ್ಕೆ ಕಾರ್ ಡೋರ್ನ ತೆಗೆಯುವಷ್ಟು ಬುದ್ಧಿ ಇದೆ ಎಂದು ನಿಮಗೆ ಗೊತ್ತಿತ್ತಾ? ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಕೆಲವು ಜನ ಟೂರಿಸ್ಟ್ಗಳಿಗೆ ರೋಡ್ ಪಕ್ಕದಲ್ಲಿ ತುಂಬಾ ಸಿಂಹಗಳು ಕಾಣ್ತವೆ. ಆ ದೃಶ್ಯವನ್ನ ನೋಡಿದ ತಕ್ಷಣ ಕಾರ್ ನಿಲ್ಲಿಸ್ತಾರೆ. ಆಗ ಅಲ್ಲಿರುವ ಒಂದು ಸಿಂಹ ಕಾರ್ ಹತ್ತಿರ ಬರುತ್ತೆ. ಸಿಂಹ ಸಮೀಪ ಬರೋದನ್ನ ನೋಡಿ ಕಾರಲ್ಲಿರೋ ಒಬ್ಬ ಮಹಿಳೆ ಗಟ್ಟಿಯಾಗಿ ಚೀರುತ್ತಾಳೆ. ಆ ಮಹಿಳೆ ತುಂಬಾ ಭಯ ಪಡ್ತಾಳೆ. ಆದ್ರೆ ಒಂದು ಕ್ಷಣ ಸಿಂಹ ಕಾರ್ ಡೋರ್ನ ತೆಗೆಯುತ್ತೆ. ತಕ್ಷಣ ಕಾರಲ್ಲಿರೋ ಇನ್ನೊಬ್ಬ ವ್ಯಕ್ತಿ ಕಾರ್ ಡೋರ್ನ ಲಾಕ್ ಮಾಡ್ತಾನೆ. ಅದೃಷ್ಟವಶಾತ್ ಅವರಿಗೆ ಏನೂ ಆಗಿಲ್ಲ. ಇಲ್ಲದಿದ್ರೆ ಆ ಸಿಂಹಗಳು ಇವರನ್ನ ಸಾಯಿಸಿ ಬಿಡ್ತಾ ಇದ್ವು. ಇನ್ನು ತಕ್ಷಣ ಅಲ್ಲಿಂದ ಹೋಗ್ತಾರೆ. ಈ ವಿಡಿಯೋ ನೋಡಿದ ನಂತರ ನಿಮಗೆ ಅರ್ಥವಾಗಿರುತ್ತೆ ಅನ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.